ಅಣ್ಣ ನಿಮ್ಮ ಹೆಸರಲ್ಲಿ ಅಣ್ಣ? ರಾಜು. ರಾಜು ಯಾವೂರಣ್ಣ? ಬೂತನಹಳ್ಳಿ. ಬೂತನಹಳ್ಳಿ ಪ್ರಿಯಾಪಟ್ಟಣ ತಾಲೂಕು. ಗಿಡ ಎಲ್ಲಿಂದ ತಂದಿರಣ್ಣ? ನಿಮ್ಮ ಹತ್ರ ಕ್ಯಾರ್ನಾರ್ದಿಂದ ಗಿಡ ತಗೊಂಬಂದಾರೆ. ಎಷ್ಟು ಗಿಡ ಹಾಕಿದ್ರಣ್ಣ? 350. ಎಷ್ಟು ತಿಂಗಳಾಯ್ತಣ್ಣ? 11 ತಿಂಗಳಾಯ್ತು. 11 ತಿಂಗಳು ನಾವು ಸಾವಯವ ಗೊಬ್ಬರ ಕೊಟ್ಟಿದ್ವಲ್ಲ ನಿಮಗೆ, ಅದು ಕೊಟ್ಟ ಏನಾದ್ರು ಬದಲಾವಣೆ ಚೆನ್ನಾಗಾಯ್ತಣ್ಣ? ವರ್ಕ್ ಆಯ್ತು ಅಂತ ಇದ್ದೀರಾ? ಈಗ ಆಲ್ರೆಡಿ ಒಂದು ಮರಿ ಬಿಟ್ಬಿಟ್ಟಿದ್ರಲ್ಲಕ್ಕೆ, ಇನ್ನೂ ಲೇಟಾಗಿ ಬಿಡ್ಬೇಕು. ಹಂಗೆ ಬಿಡಬಾರ್ದು. ಈಗ ಏನಿದ್ರು ಕೊನೆ ಕಟಿಂಗ್ ಆಗಾಗ ಬಿಡಬೇಕು. ಎಷ್ಟು ಚಿಪ್ ಇದಾವಣ್ಣ? ಎಲ್ಲ ಕೊನೆ ಬಂದವೆ. ನೋಡೋಣ ಎಷ್ಟು ಚಿಪ್ಪವೆಲ್ಲ ಹಾಕೋಣ. 1 2 3 4 5 6 7 8 9 10 10 11 ಇದಾವ. 11 ಅವೆ. ನಮ್ಮದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಅಂತ ಕೇರಳದಿಂದ ತಂದಿದ್ದೀರಿ. ನೋಡಿ, ನಾವು ಬುಡಕ್ಕೆ ಮಣ್ಣು ಕೊಡ್ಸಲ್ಲ ಅಂತ ಹೇಳ್ತೀವಿ. ನೋಡಿ, ಮಣ್ಣು ಕೊಟ್ಟಿಲ್ಲ ನೋಡಿ ಅಣ್ಣ. ಏನು ಮಾಡಕ್ಕೆ ಕೊಡ್ತೀರಿ? ನೋಡಿ ಎಷ್ಟು ನೀಟಾಗಿ ನಿಂತಿರೋದು. ಕಂಬ ಹೆಂಗೆ ಬಂದಿದ್ದು, ಗೊಂದು ಬಂದಿಲ್ವಾ? ಅಲ್ಲಲ್ಲ, ಇದಾಗಿ ಕೆಲವು ರೈತರು ಕೊಟ್ಬಿಡ್ತಾರೆ ನೋಡಿ. ಇವೆಲ್ಲ ಇನ್ನು 1.5 ತಿಂಗಳಿಗೆ ಕಾಯ್ದು ದಪ್ಪ ಆಯ್ತವಣ್ಣ. ಇದು ನಿಮ್ಮದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಟಿಂಗ್ ಮತ್ತಣ್ಣ, ಆಯಿತಾ? ನೋಡಿ ನೋಡಿ, ಇದು ಏನಾಗಿದೆ ಅಂದರೆ ಶೀತ ಜಾಸ್ತಿ ಆದಾಗ ಹಂಗೆ ಆಗಿರುತ್ತೆ ಅಷ್ಟೇ. ಇಲ್ಲಿ 2 ಅಡಿ ದೂರದಲ್ಲಿ ನೀರು ಇರೋಕ್ಕಿಲ್ಲ ಮೊದಲು, ಅದಕ್ಕೆ ಹಂಗೆ ಆಗಿರೋದು. ಇದಕ್ಕೆ ಸ್ವಲ್ಪ ಲೈಟಾಗಿ ಕೆಲವೊಂದು ಇದು ಕೆಮಿಕಲ್ ಅಲ್ಲ, ಇದಕ್ಕೆ ಫಂಗಿ ಕೇರ್ಗಳು ಕೊಡಬೇಕಿತ್ತು, ಕೊಡೋಕ್ಕಾಗಿಲ್ಲ. ಇವ್ರು ನೋಡ್ಕೊಂಡಿಲ್ಲ, ಒಂದೇ ಸರಿ ನಿಂತೋದು. ಈ ಥರ ಇಲ್ಲಿ ಕಂಬ ಏನೂ ಪ್ರಾಬ್ಲಮ್ ಇಲ್ಲ, ನೋಡ್ತಾ ಇದ್ದೀರಾ? ಕಂಬದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಗೊನೆ ಮುಂದಕ್ಕೆ ತಳ್ತಾ ಇಲ್ಲ ಅಂದರೆ ಬೇರುಗಳು ಕೊಳ್ತಾಗಿರ್ತವೆ. ನೀರನ್ನು ಮಿತವಾಗಿ ಬಿಡಬೇಕು ಅನ್ನೋದು ಅದಕ್ಕೆ, ಗೊತ್ತಾಯ್ತಾ? ಓವರ್ ವಾಟರ್ ಆದರೆ ನೋಡಿ, ಈ ಸೈಡಲ್ಲಿ ಮಾತ್ರ ಹಿಂಗಾಗದೆ. ನಾನು ಇನ್ನೂ ನಿಮ್ಮ ಜಮೀನೊಳಗೆ ಹೋಗಿಲ್ಲ, ಮೇಲಕ್ಕೆ ಆಗಿಲ್ಲ ಅಲ್ವಾ? ಅಂದರೆ ಮೇಲಕ್ಕೆ ನೀರು ಕಡಿಮೆ, ಇಲ್ಲಿ ನೀರು ಜಾಸ್ತಿ. ಎಲ್ಲಿ ಹೌದು, ಎಲ್ಲಿ ನೀರು ಜಾಸ್ತಿ ಆಗದೆ ಅಲ್ಲಿ ಈ ಸಮಸ್ಯೆಗಳು ಬರ್ತವೆ. ಹಾಂ, ನೋಡೋಣ ತೋಟವ. 1 2 3 4 5 6 7 8 9 10 11 ಚಿಪ್ಪು. ಅಣ್ಣ, ಕೊಟ್ಟಿಗೆ ಗೊಬ್ಬರನ ಹಿಂಗೆ ಒತ್ತಿಗೆ ಹಾಕ್ಬಾರ್ದಣ್ಣ, ದೂರಕ್ಕೆ ಹಾಕ್ಬೇಕಣ್ಣ. ಇಲ್ಲೇ ಅದೊಂದು ಚೂರು ತಳ್ಳಿ, ಒಂದು ಕೈಲಿ ನೋಡ್ತೀನಿ ಹೊರಗಡೆಗೆ, ಇನ್ನು ಚೂರು ಹೊರಗಡೆಗೆ. ಹಾಂ, ತಳ್ಳಿ ಹಾಗೆ ಈಗ ಹಾಕಿದ್ರಲ್ಲ ಆ ಥರ ಚೆಲ್ದಂಗೆ ಹಾಕ್ಬೇಕು ಅಡಿಕೆಗೆ. ಒಂದೇ ಗುಪ್ಗೆ ಹಾಕ್ಬಿಟ್ರೆ ನೀನು ಹಿಟ್ಟಿಕ್ಕಿದೆ ಅಂತ ಅದಕ್ಕೆ ಗೊತ್ತು ತಗೊಳಕ್ಕೆ. 1 2 3 4 5 6 7 8 9 10 11 12 ಚಿಪ್ಪು. ಮರಿಗಳನ್ನ ಪೂರ್ತಿ ಕುಡ್ದು ಹಾಕ್ಬೇಕು, ಇಲ್ಲಾಂದ್ರೆ ಕಾಯಿ ಬಲಿಯಲ್ಲ ಬೇಗ. ಅಣ್ಣ, ನಾನು ಗೊನೆ ಕಟಿಂಗ್ ಆದಮೇಲೆ ನೀವು ಮರಿ ಬಿಡಿ ಅಂತ ಎಲ್ಲರಿಗೂ ಹೇಳೋದು. ಆದರೆ ನೀವು ಮುಂಚೆನೇ ಬಿಟ್ರೆ ಏನಾಗುತ್ತೆ ಅಂದರೆ, ನೋಡಿ ಇದೊಂದು ಮರಿ ಬಿಟ್ಟಿದ್ರಲ್ಲ ಎಷ್ಟು ಉದ್ದಾದೆ, ತನ್ನ ತಾಯಿ ಕಂಬದಷ್ಟ ಆಲ್ರೆಡಿ ಬತ್ತು. ಇದ್ರ ಲಕ್ಷಣ ಏನಂದರೆ, ಈ ತಾಯಿ ಕಂಬದ ತುದಿ ಎಲ್ಲ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಇದ್ರ ದೇಹ ಬೆಳೀತದೆ. ಗಾಳಿಗೆ ಮುರಿದೋಯ್ತವೆ. ಅದಕ್ಕೆ ಎಲ್ಲ ಕಟಿಂಗ್ ಆದ್ಮೇಲೆ ಬಿಡಿ ಅಂತ ಹೇಳೋದು. ಈಗ ಒಂದು ಇರಬಾರ್ದು. ಈಗ ಬಿಟ್ಬಿಟ್ಟಿದ್ದಾರೆ, ಹೊಟ್ಟೆ ಹೊಡಿತದೆ, ಬಿಟ್ಬಿಡಿ. ನೆಕ್ಸ್ಟ್ ಕೊನೆ ಕಟಿಂಗ್ ಆದ ತಕ್ಷಣ ಒಂದು ಬಿಟ್ಬಿಡಿ ಸಾಕು, ಬೇಗ. ಅದೊಂದು ಫಸ್ಟ್ ಬಂದ್ಬಿಡಿ ನಿಮಗೆ. ಕಟ್ ಮಾಡೋದು ಲೇಟ್ ಮಾಡೋರು ಅಷ್ಟೇ. ಅಣ್ಣ, ಕಾಯಿಗೆ ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡಬೇಕು. ಒಂದು 100 ಗ್ರಾಮ್ ಯೂರಿಯಾ ಹೊಡ್ಬಿಡಿ ಅದರ. ಹಾಂ, ನೋಡಿ ಸರ್, ಎಷ್ಟು ಚಿಪ್ಪಿದೆ ನೋಡೋಣ. 2 4 6 8 10 12 14 ಚಿಪ್ಪು ಕಣ ಇದು. ಕೆಳಗಡೆ ನೀರು ಎಲ್ಲಿ ಜಾಸ್ತಿ ಆಗದೆ ಅಲ್ಲಿ ಮಾತ್ರ ಅದು ಪ್ರಾಬ್ಲಮ್ ಆಗಿರೋದು. ಅಲ್ಲಿಗೆ ಯೂರಿಯಾ ಹಾಕಿ ಸರಿ ಆಗುತ್ತೆ. 6 8 10 11 ಚಿಪ್ಪು. ಕಾಯಿ ಹೊಡಿತದೆ ಅದು ಇದು ಅಂತಾರೆ, ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ, ನೀವು ಹಾಕಿ. ಸಂಬಂಧ ಎಲ್ಲಿದೆ ಸರ್? ಇದಕ್ಕೆ ಹೇಳ್ತೀನಿ. ಈಗ ಒಂದು ಪೊಟ್ಯಾಶು, ಒಂದು ಅಮೋನಿಯಂ ಸಲ್ಫೇಟು ಕೊಡ್ಬೇಕು ಇದಕ್ಕೆ. ಕಾಯಿ ಸ್ಮೂತ್ ಇರ್ತದೆ. ನಂಬರ್ 9902038931 ಬಾಳೆ ಗಿಡ ಬೇಕು ಅಂದರೆ ಸಂಪರ್ಕಿಸಿ. ಥ್ಯಾಂಕ್ ಯು.